ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಫ್ರೆಂಡ್ನ ಮೀಟಾಗಿ ಬಾಗಲಕೋಟೆಯಿಂದ 12 ಬಸ್ಸಿಗೆ ಬಂದೆ. ಮನೆಗೆ ಬರ್ತಾ ಹಾಗೆ ಕೇಕ್ ತಂದಿದ್ದೆ. ಹ್ಯಾಪಿ ಫಾದರ್ಸ್ ಡೇ ಮಾಡೋಣ ಅಂತ. ಯಾಕಂದರೆ ಲಾಸ್ಟ್ ವೀಕಲ್ಲಿ ಫಾದರ್ಸ್ ಡೇ ಇತ್ತು. ನಾನು ಅವಾಗ ಬೆಂಗಳೂರಲ್ಲೇ ಇದ್ದೆ, ಅಪ್ಪನೂ ದೂರ ಇದ್ದರು. ಈಗ ಹೆಂಗೂ ಹೋಗಿದ್ದಿಲ್ಲ ಅಂತ ಮಕ್ಕಳು ತಿನ್ನೋಕ್ಕಾಗತ್ತೆ ಅಂತ ಕೇಕ್ ತಂದುಬಿಟ್ಟು ಕೇಕ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ, ಹ್ಯಾಪಿ ಫಾದರ್ಸ್ ಡೇ ಅಂತ. ಸೊ ನಾನೇ ವಿಡಿಯೋ ಮಾಡ್ತಾಯಿದ್ದೆ. ಹಾಗಾಗಿ ನನ್ನ ಮಕ್ಕಳು ಹಾಗೆ ನಮ್ಮ ತಂಗಿ ಮಕ್ಕಳು ಅವರೇ ನೋಡಿ ಎಷ್ಟು ಪ್ರೀತಿಯಿಂದ ಅವ್ರ ತಾತನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ಅಂದರೆ 4 ಜನನೂ ಕೇಕ್ ತಿನ್ನಿಸ್ತಾ ಇದ್ದಾರೆ. ತಾತನ ಬರ್ಡೇ ಅಂತ ಅಂದ್ಕೊಂಡಿದ್ದಾರೆ. ಸೊ ಬರ್ಡೇ ಎಲ್ಲ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿದೆ. ಸೊ ವಿಶ್ ಎಲ್ಲ ಮಾಡಿ ಕೇಕೆಲ್ಲ ತಿಂದರು. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ ಮೀಟ್ ಹಾಕೋಕ್ಕೆ ಹೋಗಿದ್ನಲ್ಲ, ಅಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಕೇಕ್ ಪ್ಯಾಲೇಸಲ್ಲಿ ಕೊಡಿಸಿದ್ಲು. ಚೆನ್ನಾಗಿತ್ತು ಕೇಕು, ಕೋಲ್ಡ್ ಕೇಕು ಫ್ರೆಶ್ ಆಗಿತ್ತು. ಹಾಗಾಗಿ ಮಕ್ಕಳು ಎಲ್ಲ ತಿಂದರು, ಅಪ್ಪ ಎಲ್ಲರೂ ತಿಂದ್ಕೊಂಡ್ರು. ನಾನು ವಿಶ್ ಮಾಡಿಬಿಟ್ಟು ಕೇಕ್ ತಿನ್ನಿಸ್ದೆ. ಅಕ್ಕನೂ ಕೇಕ್ ತಿನ್ನಿಸ್ತಾ ಇದ್ದಾಳೆ, ಮಮ್ಮಿನೂ ಕೇಕ್ ತಿನ್ನಿಸಿ ಸ್ವಲ್ಪ ಹೊತ್ತೆಲ್ಲನೂ ಫ್ರೆಶ್ ಅಪ್ ಆಗಿ ಈಗ ಟೆರೆಸ್ ಮೇಲೆ ಆಟ ಆಡೋಕ್ಕೆ ಹೋಗಬೇಕು. ನೆಕ್ಸ್ಟ್ ಏನು ಯಾರನ್ನಾರು ಮುಟ್ಟು ಚಿಂಟು? ಯಾರು? ಕೃಷಿ ಔಟ್. ಕೃಷಿ ಕುಂದ್ರು ಈಗ. ಮತ್ತೆ ರಿಂಗ ರಿಂಗ ರೋಜ. ಹಾಂ ಕೆಳಗಿದೆ, ಅದೇನು ಓಡಾಗಲ್ಲ. ಅಲ್ಲ ಅಜ್ಜಿ ಕೂಡ ತೋರಿಸ್ಕೋಬ. ಕೃಷಿ ಹೊಡಿಬಾರ್ದು ಪಾಪ ಅದು. ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಆಟ ಆಡಿದರು. ನಮ್ಮ ಮನೆ ರೋಡ್ಗೆ ಇರೋದ್ರಿಂದ ಹಾಗಾಗಿ ಹೊರಗಡೆ ಮಕ್ಕಳು ಆಟ ಆಡೋಕ್ಕೆ ಬಿಡಲ್ಲ. ಟ್ಯಾಕ್ಟ್ರ್ಗಳು, ಬಂಡಿ, ಎತ್ತು ಎಲ್ಲ ತುಂಬ ಓಡಾಡ್ತವೆ. ಹಾಗಾಗಿ ಸಂದಿಲಿ ಸ್ವಲ್ಪ ಆಡಿಸ್ತೀವಿ, ಬ್ಯಾಕ್ ಸೈಡ್ ಡೋರಲ್ಲಿ ಸ್ವಲ್ಪ ಟೆರೆಸ್ ಮೇಲೆ ಆಟ ಆಡಿಸ್ತೀವಿ. ಆ್ಯಂಡ್ ಈ ವರ್ಷ ಲೀಪ್ ಇಯರ್ ಅಂದರೆ ಅಧಿಕ ವರ್ಷ ಅಂದರೆ ಅಧಿಕ ಮಾಸ ಇರೋದ್ರಿಂದ ಗಂಡನ ಮನೆಯಿಂದ ಹೆಣ್ಮಕ್ಳು ಬಂದು ತಾಯಿಗೆ ಸೀರೆ ಮಾಡೋದು ಸುಮಾರು ಕಡೆ ಅಲ್ಲೇ ಮಾಡ್ತಾಯಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ನಾನು ನೋಡಿದೆ, ಅಮ್ಮಂಗೆ ಮಾಡೋಣ ಬಾ ಅಂತ ಕರೆದೆ. ಫಸ್ಟು ಮಮ್ಮಿ ಬರಲ್ಲ, ಬೇಡ ಬಿಡು ಅಂದರು. ಹೆಂಗೂ ರಜೆ ಇತ್ತು, ಮೊಹರಮ್ಮು ಹೋಗ್ತಾಯಿದ್ದೆ. ಸೊ ಹಾಗಾಗಿ ಮಮ್ಮಿನೂ ಹುಬ್ಳಿಯಿಂದ ಬಂದರು, ನಾನು ಬೆಂಗಳೂರಿಂದ ಬಂದೆ. 2 ಸ್ಯಾರಿ ತಂದಿದ್ದೆ. ಅಕ್ಕ ಒಂದು, ನಾನೊಂದು, ಇಬ್ಬರು ಕೊಡ್ತೀವಿ. ಒಂದು ಸ್ಯಾರಿ ಉಟ್ಕೊಂಡಿದ್ದಾರೆ, ಒಂದು ಸ್ಯಾರಿ ಕೊಟ್ಬಿಟ್ಟು ಉಡಿ ತುಂಬಬೇಕು. ಹೊಸ ಸ್ಯಾರಿ ಕೊಟ್ಟು ಉಡಿ ತುಂಬಿ ಕಾಲುಂಗ್ರ ಕೊಡಿಸ್ಬೇಕು. ಕಾಲುಂಗ್ರ ತಗೋ ಅಂತ ಹೇಳಿದೆ ನಮ್ಮ ಮಮ್ಮಿಗೆ. ಹೊಸದಿದೆ ಬೇಡ ಅಂದರು. ಸೊ ಅದಕ್ಕೆ 2000 ಅಮೌಂಟ್ ಕೊಟ್ಬಿಟ್ಟು ಆ ಮಮ್ಮಿಗೆ ಪೂಜೆ ಮಾಡ್ತಾಯಿದ್ದೀನಿ. ಅಮ್ಮಂಗೆ ಕಾಲು ತೊಳೆದು ಪೂಜೆ ಮಾಡಿ ಉಡಿ ತುಂಬಿ ಹೊಸ ಸೀರೆ ಉಡಿಸ್ಬೇಕು. ಯಾರೆಲ್ಲ ಹೆಣ್ಮಕ್ಳು ಗಂಡನ ಮನೇಲಿದ್ದೀರಾ, ನೀವು ನಿಮ್ಮ ಅಮ್ಮಂಗೆ ಭೇಟಿ ನೀಡಿ ಹೊಸ ಸೀರೆನ ಉಡಿಸಿ. ಬಿಕಾಸ್ ಪ್ರತಿ ವರ್ಷ ನಮಗೆ ಅವರು ಬಾಗ್ನ ಅಂತ ಕೊಡ್ತಾರೆ. ಅಧಿಕ ವರ್ಷಕ್ಕೆ ಮಾತ್ರ ನಾವು ತಾಯಿಗೆ ರಿಟರ್ನ್ ಕೊಡೋಕ್ಕಾಗತ್ತೆ. ಎಷ್ಟೇ ಮಾಡಿದರೂ ನಾವು ತಾಯಿ ಋಣ ಅಂತೂ ತೀರ್ಸೋಕ್ಕಾಗಲ್ಲ. ಸೊ ಅವರು ಕೊಟ್ಟಿರೋ ಪ್ರೀತಿ ಮುಂದೆ ನಮ್ಮದು ಏನೂ ಅಲ್ಲ. ಯಾರೆಲ್ಲ ಗಂಡ ಮನೇಲಿದ್ದೀರಾ, ಹೋಗ್ಬಿಟ್ಟು ತವ್ರ ಮನೆಗೆ ಹೋಗಿ ಅಮ್ಮಂಗೆ ಹೊಸ ಸೀರೆನ ಉಡಿಸಿ, ಇಲ್ಲ ಅಮ್ಮನ್ನೇ ಗಂಡ ಮನೆಗೆ ಕರೆಸ್ಕೊಂಡು ಉಡಿಸಿ. ಸೊ ಯಾವುದೇ ರೀತಿ ಮಾಡಿ ನಿಮ್ಮಿಷ್ಟ. ಸೊ ನನಗೆ ಮಾಡ್ಬೇಕನ್ನಿಸ್ತು, ಮಾಡಿದೆ. ನಮ್ಮ ಮಮ್ಮಿ ಎಲ್ಲ ಬೇಡ ಬೇಡ ಅಂತ ಇದ್ದರು. ಏನೋ ಇರೋದರಲ್ಲಿ ಖುಷಿಯಾಗಿರ್ಬೇಕು ಅಷ್ಟೇ. ನಾನು ಹಂಗೇನೆ, ನನ್ನ ಹತ್ರ ಏನಿದು ಅದನ್ನೇ ಹಂಚ್ಕೋತೀನಿ, ಖುಷಿಯಾಗಿರ್ತೀನಿ. ನಮ್ಮ ಫ್ಯಾಮ್ಲಿ ಇನ್ನೂ ಖುಷಿಯಾಗಿ ನೋಡ್ಕೋತೀನಿ ಅಷ್ಟೇ. ಅವ್ರು ಹಾಗಂತಾರೆ, ಇವ್ರು ಹೀಗಂತಾರೆ ಅಂತ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ನಾವು ಬೇರೆದವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮದು, ನಮ್ಮ ಫ್ಯಾಮ್ಲಿ, ನಮ್ಮ ಮನೆ ಮಕ್ಕಳು ಅಷ್ಟು ಚೆನ್ನಾಗಿದ್ದರೆ ಸಾಕು. ನಾನು ಹಾಗೇನೆ, ನಮ್ಮ ಫ್ಯಾಮ್ಲಿ ಎಲ್ಲರೂ ಚೆನ್ನಾಗಿದ್ದರೆ ಸಾಕು ಅಂತ ಬಯಸೋದು.
ನೆಟ್ವರ್ಕ್ ಸಿಗಲ್ಲ, ಅದೇ ಪ್ರಾಬ್ಲಮ್ಮು. ಅದಕ್ಕೆ ಅಲ್ಲಿ ಹೋದರೆ ನಾನು ಬ್ಲಾಗ್ಸ್ ಮಾಡಲ್ಲ. ಒಂದೆರಡು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದನ್ನು ಬೆಂಗಳೂರಿಗೆ ಬಂದಮೇಲೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಅಲ್ಲಿ ಒಂಚೂರು ನೆಟ್ವರ್ಕು, ಕ್ಯಾಮ್ರಾ ಕೂಡ ಆನ್ ಆಗೋಲ್ಲ, ವೀಡಿಯೋ ಕೂಡ ವರ್ಕ್ ಆಗೋಲ್ಲ. ಹಾಗಾಗಿ 90% ಮಾಡಲ್ಲ ವೀಡಿಯೋಸು. 3 ಡೇಸಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಗೌರಿ ಹುಣ್ಣಿಮೆ, ಉಬ್ಬಿಟ್ಟು ಮಾಡಿದ್ವಿ. ಉಬ್ಬಿಟ್ಟೆಲ್ಲ ಮಾಡಿ ದೇವರಿಗೆಲ್ಲ ಎಡೆ ಹಿಡಿದು ಪೂಜೆ ಎಲ್ಲ ಮಾಡಿ, ಆಗ ಮ್ಯಾಂಗೋ ತಂದಿದ್ದೆ ನಿನ್ನೆ. ಮ್ಯಾಂಗೋದು ಸೀಕರಣೆ ಮಾಡ್ತಾಯಿದ್ವಿ. ಮಕ್ಕಳೆಲ್ಲ ಮಲಗಿದ್ದಾರೆ, ಆಟ ಆಡಿ ಸುಸ್ತಾಗಿ ಮಲಗಿಬಿಟ್ರು. ಆ್ಯಂಡ್ ಇವತ್ತು ನೈಟೇ ನಾನು ಊರಿಗೆ ಹೋಗಬೇಕು. ಹಾಗೆ ಮಮ್ಮಿನೂ ಮಧ್ಯಾಹ್ನ 1 ಗಂಟೆ ಬಸ್ಸಿಗೆ ಹೋಗ್ತಾರೆ. ಬಿಕಾಸ್ ಅವ್ರು ಹುಬ್ಳಿಗೆ ಹೋಗಬೇಕು. ಹಾಗೆ ಮಕ್ಕಳದು ಸ್ಕೂಲ್ ಬೆಳಗ್ಗೆ ಇರುತ್ತಲ್ವ, ಅವ್ರಿಗೆ ಮತ್ತೆ ನಾಳೆ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಅವರು 1 ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ನಾನು ಸಂಜೆ ಇವತ್ತು ನೈಟೇ ಬಸ್ಸಿದೆ. ಊಟ ಎಲ್ಲ ಮಾಡಿಕೊಂಡ್ರು. ಬಸ್ ಬಂದುಬಿಡ್ತು, 1 ಗಂಟೆ ಬಸ್ಸು. ನಮ್ಮ ಮನೆ ಹತ್ರನೇ ಬಸ್ ಬರೋದು. ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಎಲ್ಲರೂ ಹೋಗಿದ್ದರು. ನಾನು ಮನೆ ಹತ್ರನೇ ಇದ್ದೆ. ಅಲ್ಲಿಂದನೇ ಜೂಮ್ ಮಾಡಿ ವೀಡಿಯೋ ಮಾಡಿದೆ. ಅಂಗಡಿ ಇತ್ತಲ್ಲ, ಹಂಗಾಗಿ ನಾನು ಬಿಟ್ಟೋಗಲಿಲ್ಲ. ಅವರು ಹೋದರು. ಈಗ ಬೇಜಾರಾಗ್ತಾಯಿದೆ. ಈಗ ನಮ್ಮೂರಲ್ಲಿ ಕಾರುಣ್ಣಿಮೆ ಕರಿ ಹರಿತು. ಒಂದು 4 o'clock 5 o'clock ಆಯಿತು ಅನಿಸುತ್ತೆ. ಆಮೇಲೆ 6:30ಗೆ ನಮ್ಮ ಊರು ಬಸ್ ಇತ್ತು, ನಮ್ಮೂರಿಂದ ಬಾಗಲಕೋಟೆಗೆ ಬಂದೆ. ನಂದು 8:40 8:20 ಇದೆ ಬಸ್ಸು. KSRTCನೇ ಬುಕ್ ಮಾಡಿದ್ದೀನಿ. ಸೊ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.